ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪೆಹಲ್ಗಾಮ್ ದಾಳಿಗೆ ಒಂದು ಅತಿ ದೊಡ್ಡ ಪ್ರತೀಕಾರ ಆಗಲೇಬೇಕು ಅಂತ ಇಡೀ ದೇಶವೇ ಹಾತೊರೆಯುತ್ತಿದೆ. ಹೀಗಿರುವಾಗಲೇ ನಿನ್ನೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸರಣಿ ಸಭೆಗಳು ಕೂಡ ನಡೆದವು. ದೇಶದ ಬ್ರೇಕಿಂಗ್ ನ್ಯೂಸ್ ಚಾನೆಲ್ಗಳು ಪುಂಖಾನುಪುಂಖವಾಗಿ ಮೋದಿ ಮೀಟಿಂಗ್ ಬಗ್ಗೆ ವರದಿ ಮಾಡಿದ್ದೇ ಮಾಡಿತು. ಮೋದಿ ರೆಡಿಯಾದರೂ ತಮ್ಮ ಟೇಬಲ್ಗೆ ಬಂದರು. ಆ ಸಚಿವರೂ ಬಂದರು, ಈ ಅಧಿಕಾರಿ ಕೂಡ ಕಾರಿಂದ ಇಳಿದು ಬಂದರು. ಇನ್ನೇನು ಪಾಕಿಸ್ತಾನದ ವಿರುದ್ಧ ಒಂದು ದೊಡ್ಡ ನಿರ್ಧಾರ ಹೊರಬೀಳುತ್ತೆ ಅಂತಲೇ ಎಲ್ಲರೂ ಟಿವಿ ಪರದೆ ಮೇಲೆ ಚಿತ್ತ ನೆಟ್ಟು ನೋಡ್ತಿದ್ರು. ಆದರೆ ಪ್ರಧಾನಿ ಮೋದಿ ವಿಪಕ್ಷಗಳಿಗೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಮೂಲಕ ಪಾಕ್ ವಿಷಯವನ್ನ ಕೊಂಚ ಸೈಡ್ ಲೈನ್ ಮಾಡಿದಂತೆ ಮಾಡಿದರು. ಪಾಕಿಸ್ತಾನದ ವಿಚಾರದಲ್ಲಿ ಏನು ಚರ್ಚೆ ಆಯಿತು ಹೇಳದೆ ರಾಜ್ಯದಲ್ಲಿ ಈಗಾಗಲೇ ಕಿಡಿ ಹೊತ್ತಿಸಿರುವ ಜಾತಿ ಗಣತಿ ಬಗ್ಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟರು. ಕೆಲ ವಿಪಕ್ಷಗಳು ತಾವು ಅಧಿಕಾರದಲ್ಲಿ ಇರುವ ರಾಜ್ಯದಲ್ಲಿ ಜಾತಿ ಗಣತಿ ಸರ್ವೆ ಹೆಸರಿನಲ್ಲಿ ಜಾತಿ ಲೆಕ್ಕಾಚಾರ ಮಾಡ್ತೀವಿ, ಇದರಿಂದ ಸಮಾಜದಲ್ಲಿ ಭ್ರಾಂತಿ ಉಂಟಾಗ್ತಿದೆ, ಹೀಗಾಗಿ ನಾವೇ ಮುಂಬರುವ ಜನಗಣತಿ ಜೊತೆ ಜಾತಿ ಗಣತಿಯನ್ನು ಮಾಡುತ್ತೇವೆ ಅಂತ ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಕೊಟ್ಟರು. ಆ ಮೂಲಕ ವಿಪಕ್ಷಗಳು ಕಳವಳಗೊಳ್ಳುವಂತೆ ಮಾಡಿದರು. ಇದರ ಬೆನ್ನಲ್ಲೇ ಈಗ ಕ್ರೆಡಿಟ್ ವಾರ್ ಕೂಡ ಶುರುವಾಗಿದೆ. ಹಾಗಿದ್ರೆ ಹಿಂದೂ ಧರ್ಮದ ವಿಚಾರದಲ್ಲಿ ಕೇಂದ್ರ ತನ್ನ ನಿಲುವನ್ನು ಬದಲಿಸಿಕೊಳ್ತಾ, ಯಾಕಂದ್ರೆ RSSನ ನಿಲುವು ಏನಾಗಿತ್ತು ಅಂದ್ರೆ ಜಾತಿಯನ್ನು ಮೀರಿದ ಒಂದು ರಾಷ್ಟ್ರವನ್ನ ನಿರ್ಮಿಸುವುದು ಅದರ ಗುರಿಯಾಗಿತ್ತು. ಹಾಗಿದ್ರೆ ಈ ನಿಲುವು ಈಗ ಬದಲಾಯಿತಾ? ಪಾಕಿಸ್ತಾನದ ವಿಚಾರವಾಗಿ ನಿನ್ನೆ ನಡೆಯಲಿದ್ದ ಸಭೆಗೂ ಮುನ್ನ ಭೇಟಿಯಾಗಿದ್ದ RSSನ ಮೋಹನ್ ಭಾಗವತ್ ಮೋದಿ ಜೊತೆ ಚರ್ಚಿಸಿದ್ದೇನು? ಜಾತಿ ಗಣತಿ ಹೇಗೆ ನಡೆಯುತ್ತೆ? ಇದರಿಂದ ಲಾಭ ಏನು, ನಷ್ಟ ಏನು? ಹಿಂದೂ ಧರ್ಮ ಇದರಿಂದ ಸಂಪೂರ್ಣ ಒಡೆದು ಛಿದ್ರವಾಗತ್ತಾ? ಈ ಎಲ್ಲ ವಿಷಯಗಳ ಬಗ್ಗೆ ನೋಡೋಣ ಬನ್ನಿ. ಸ್ನೇಹಿತರೆ, ಇತ್ತೀಚೆಗೆ ರಾಜ್ಯದಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟುಹಾಕಿದ್ದು ಅಂದರೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ನಡೆದ ಜಾತಿ ಗಣತಿ. ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿದ್ದ ಈ ಸಮೀಕ್ಷಾ ವರದಿಯನ್ನು ಇತ್ತೀಚೆಗೆ ಸರ್ಕಾರ ಸ್ವೀಕಾರ ಮಾಡಿ ಅದನ್ನು ಕ್ಯಾಬಿನೆಟ್ ಚರ್ಚೆಗೆ ತಂದಿತ್ತು. ಆದರೆ ಅದರಲ್ಲಿನ ಅಂಕಿಅಂಶಗಳು ಬಹಿರಂಗಗೊಂಡು ರಾಜ್ಯದ ಬಹುಸಂಖ್ಯಾತರು ಅರ್ಥಾತ್ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಂಪುಟ ಸಭೆಯಲ್ಲೇ ಕಾಂಗ್ರೆಸ್ನ ಲಿಂಗಾಯತ ಸಚಿವರು ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು ಗರಂ ಆಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ರು. ಈ ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ, ಇದರಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಕಮ್ಮಿ ಸಂಖ್ಯೆ ಅಂತ ತೋರಿಸಲಾಗಿದೆ, ಹೆಚ್ಚಾಗಿ ಇದು 10 ವರ್ಷದ ಹಿಂದಿನ ಸಮೀಕ್ಷೆ, ಹೀಗಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಇದನ್ನ ಜಾರಿಗೆ ತರುವುದಕ್ಕೆ ಹೋಗಬಾರದು ಅಂತ ನಖಶಿಕಾಂತ ಕಿಡಿನುಡಿ ಆಡಿದರು. ಆದ್ರೀಗ ಕೇಂದ್ರ ಸರ್ಕಾರವೇ ಜಾತಿ ಗಣತಿಗೆ ಮುಂದಾಗ್ತಿದ್ದಂತೆ ಈ ಚರ್ಚೆ ಈಗ ಹೊಸ ಸ್ವರೂಪವನ್ನು ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬುಧವಾರ ನಡೆದ ರಾಜಕೀಯ ವ್ಯವಹಾರಗಳ ಕುರಿತ ಸಚಿವ ಸಮಿತಿ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಭೆ ಬಳಿಕ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಜಾತಿ ಗಣತಿ ಅನ್ನೋದು ಕೇಂದ್ರದ ಅಧಿಕಾರ. ಸಂವಿಧಾನದ ಅನುಚ್ಛೇದ 246ರ ಕ್ರಮ ಸಂಖ್ಯೆ 69ರ ಪ್ರಕಾರ ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾತ್ರ ಮಾಡಬಹುದು. ಆದರೆ ಕೆಲ ರಾಜ್ಯಗಳು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹೆಸರಿನಲ್ಲಿ ಕೇವಲ ಸರ್ವೆ ಮಾಡಿವೆ. ಅದನ್ನೇ ಅವರು ಜಾತಿ ಗಣತಿ ಅಂತ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ. ಆ ಸರ್ವೆ ಕೂಡ ಪಾರದರ್ಶಕವಾಗಿ ನಡೆದಿಲ್ಲ. ಸ್ವಾತಂತ್ರ್ಯ ನಂತರದ ದಿನಗಳಿಂದಲೂ ಕಾಂಗ್ರೆಸ್ ಜಾತಿ ಗಣತಿಯನ್ನ ವಿರೋಧಿಸುತ್ತಲೇ ಬಂದಿದೆ. ಆದ್ರೀಗ ರಾಜಕೀಯಕ್ಕಾಗಿ ಜಾತಿ ಗಣತಿ ಮಾಡ್ತೀವಿ ಅಂತ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ. ಹೀಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ನಾವೇ ಈಗ ಜಾತಿ ಗಣತಿ ನಡೆಸಲು ನಿರ್ಧರಿಸಿದ್ದೇವೆ. ಮುಂಬರುವ ಜನಗಣತಿ ಜೊತೆ ಜಾತಿ ಗಣತಿಯನ್ನು ಕೂಡ ಮಾಡಬೇಕು ಅಂತ ಮೋದಿ ನೇತೃತ್ವದ ಸಭೆಯಲ್ಲಿ ನಿರ್ಣಯವಾಗಿದೆ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವಿವರವಾಗಿ ಹೇಳಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಈ ನಿರ್ಧಾರ ಪ್ರಕಟಿಸುತ್ತಿದ್ದಂತೆ ಕ್ರೆಡಿಟ್ ವಾರ್ ಕೂಡ ಜೋರಾಗಿ ನಡೀತಿದೆ. ಹಿಂದೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಜಾತಿ ಗಣತಿ ವಿಚಾರವಾಗಿ ಆಡಿದ ಮಾತುಗಳು ಜಾಲತಾಣದಲ್ಲಿ ವೈರಲ್ ಆಗ್ತಿವೆ. ಅಲ್ಲದೆ ಕೇಂದ್ರದ ನಿರ್ಧಾರವನ್ನ ಸ್ವಾಗತಿಸಿರುವ ರಾಹುಲ್ ಗಾಂಧಿ, ಕೇಂದ್ರ ಸರ್ಕಾರ ನಮ್ಮ ಆಲೋಚನೆಗಳನ್ನ ಅಪ್ಡೇಟ್ ಮಾಡಿಕೊಂಡಿದೆ, ಇದು ಒಳ್ಳೆಯದೇ, ಆದರೆ 50% ಇರೋ ಮೀಸಲಾತಿಯನ್ನ ಹೆಚ್ಚಿಸಬೇಕು ಅಂತ ಕೇಂದ್ರಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕೇಂದ್ರದ ನಿರ್ಧಾರವನ್ನ ಸ್ವಾಗತಿಸಿ ಬರೀ ಜಾತಿ ಗಣತಿ ಅಲ್ಲ, ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ನೆಲೆಯಲ್ಲಿ ಸಮೀಕ್ಷೆ ನಡೆಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಒಂದೊಂದು ರಾಜ್ಯದ ಒಂದೊಂದು ಜಿಲ್ಲೆಗಳಲ್ಲಿ ವಿಭಿನ್ನ ಜಾತಿ ಸಮುದಾಯಗಳು ಅಧಿಕ ಸಂಖ್ಯೆಯಲ್ಲಿವೆ. ಇತರೆ ಹಿಂದುಳಿದ ವರ್ಗಗಳು ಮತ್ತು ಉಳಿದ ಜಾತಿಗಳ ಜನಸಂಖ್ಯೆ ಪ್ರಮಾಣದ ನಿಖರ ಮಾಹಿತಿ ಇಲ್ಲದೆ ಸಂಪನ್ಮೂಲವನ್ನ ಸಮಾನವಾಗಿ ಹಂಚುವಂತೆ ನೋಡಿಕೊಳ್ಳುವುದು ಅಸಾಧ್ಯ.
ಇದಕ್ಕಾಗಿ ಜಾತಿ ಆಧಾರಿತ ಗಣತಿ ನಡೆದರೆ ಅದರ ಆಧಾರದಲ್ಲಿ ಮೀಸಲಾತಿಯನ್ನ ನಿಗದಿಪಡಿಸಬಹುದು ಎನ್ನುವುದು ಲೆಕ್ಕಾಚಾರ. ಸರ್ಕಾರದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ತಲುಪಿಸಬಹುದು ಎನ್ನುವುದು ಜಾತಿ ಗಣತಿ ಉದ್ದೇಶ. ದೇಶದಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಒಟ್ಟಾರೆ ಜನಸಂಖ್ಯೆಯ ಗಾತ್ರವನ್ನ ಲೆಕ್ಕ ಹಾಕುವ ಜನಗಣತಿ ನಡೆಯುತ್ತೆ. ಆದರೆ 2011ರ ಬಳಿಕ ಭಾರತದಲ್ಲಿ ಜನಗಣತಿಯೇ ನಡೆದೇ ಇಲ್ಲ. 2021ರಲ್ಲಿ ಕೋವಿಡ್ ಕಾರಣದಿಂದ ಜನಗಣತಿಯನ್ನ ಮುಂದೂಡಲಾಗಿತ್ತು. ಬಳಿಕ ಲೋಕಸಭೆ ಚುನಾವಣೆ ಅದು ಇದು ಅಂತ ಮುಂದೂಡುತ್ತಲೇ ಬಂತು. ಇದೀಗ 2025ರ ಸೆಪ್ಟೆಂಬರ್ನಲ್ಲಿ ಜನಗಣತಿ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಆದರೆ ಅದು ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದೇ ಗೊತ್ತಿಲ್ಲ. ಇನ್ನು ಜಾತಿ ಗಣತಿ. ಈ ಜಾತಿ ಗಣತಿಗೆ ಸುದೀರ್ಘ ಇತಿಹಾಸವಿದೆ. ಅಂದ್ರೆ ಮೊದಲ ಬಾರಿಗೆ ಈ ದೇಶವನ್ನ ಜಾತಿ ಲೆಕ್ಕಾಚಾರದಲ್ಲಿ ಒಡೆದು ಹಾಕಿದವರು ಅಂದರೆ ಬ್ರಿಟಿಷರು. ದೇಶದಲ್ಲಿ ಮೊದಲ ಜಾತಿ ಆಧಾರಿತ ಜನಗಣತಿ ನಡೆದಿದ್ದು 1881ರಲ್ಲಿ. ಅಲ್ಲಿಂದ ಪ್ರತಿ 10 ವರ್ಷಕ್ಕೊಮ್ಮೆ ಜಾತಿ ಆಧಾರಿತ ಜನಗಣತಿ ನಡೆಯುತ್ತಿತ್ತು. 1931ರಲ್ಲಿ ಕೂಡ ಬ್ರಿಟಿಷರು ಜಾತಿ ಗಣತಿ ಮಾಡಿಸಿದ್ರು. ಆಗ 4000 ಜಾತಿಗಳನ್ನು ಗುರುತಿಸಿದ್ರು ಅಂತ ಹೇಳಲಾಗುತ್ತೆ. ಮುಂದೆ 1947ರಲ್ಲಿ ದೇಶ ಸ್ವತಂತ್ರವಾಯಿತು. ಸ್ವತಂತ್ರ ಭಾರತದಲ್ಲಿ ಮೊದಲ ಜನಗಣತಿಯನ್ನ 1951ರಲ್ಲಿ ನಡೆಸಲಾಯಿತು. 1951ರಿಂದ 2011ರವರೆಗೆ ನಡೆದ ಎಲ್ಲ 7 ಜನಗಣತಿಗಳಲ್ಲಿ ಎಸ್ಸಿ ಮತ್ತು ಎಸ್ಟಿಗಳ ಜಾತಿ ಆಧಾರಿತ ಜನಗಣತಿಯನ್ನ ಮಾಡಲಾಗಿತ್ತು. ಆದರೆ ಹಿಂದುಳಿದ ಮತ್ತು ಇತರ ಜಾತಿಗಳ ಜಾತಿ ಆಧಾರಿತ ಜನಗಣತಿಯನ್ನ ಎಂದಿಗೂ ನಡೆಸಿಲ್ಲ. ಪ್ರಧಾನಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರೆಲ್ಲ ಕೂಡ ಜಾತಿ ಗಣತಿ ಬೇಡ ಅಂತಲೇ ಬಿಟ್ಟಿದ್ರು. ಮುಂದೆ 1979ರಲ್ಲಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಪಕ್ಷ ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಉದ್ದೇಶದಿಂದ ಮಂಡಲ್ ಆಯೋಗವನ್ನು ರಚಿಸಿತ್ತು. ಸಂಸದ ಬಿಪಿ ಮಂಡಲ್ ನೇತೃತ್ವದ ಆಯೋಗ 1980ರಲ್ಲಿ ವರದಿ ಸಲ್ಲಿಸಿತ್ತು. ದೇಶದ ಜನಸಂಖ್ಯೆಯಲ್ಲಿ 52% ಒಬಿಸಿಗಳಿದ್ದು, ಕೇಂದ್ರ ಸರ್ಕಾರ ಮತ್ತು ಸಾರ್ವಜನಿಕ ವಲಯದ ಉದ್ಯೋಗಗಳಲ್ಲಿ ಒಬಿಸಿಗಳಿಗೆ 27% ಮೀಸಲಾತಿ ನಿಗದಿಪಡಿಸಬೇಕು ಅಂತ ಶಿಫಾರಸು ಮಾಡಿತ್ತು. ಆದರೆ ಬಳಿಕ ಅದು ನೆನೆಗುದಿಗೆ ಬಿದ್ದಿತ್ತು. 1990ರ ಆಗಸ್ಟ್ನಲ್ಲಿ ಮಂಡಲ್ ಆಯೋಗದ ವರದಿ ಜಾರಿ ಬಗ್ಗೆ ವಿಪಿ ಸಿಂಗ್ ಸರ್ಕಾರ ಪ್ರಕಟಿಸಿದಾಗ ವಿದ್ಯಾರ್ಥಿಗಳ ವ್ಯಾಪಕ ಪ್ರತಿಭಟನೆ ಭುಗಿಲೆದ್ದಿತ್ತು. ಕಾನೂನು ಹೋರಾಟಗಳ ಬಳಿಕ 1992ರಲ್ಲಿ ಈ ವರದಿ ಜಾರಿಯಾಗಿತ್ತು. ಮುಂದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕೂಡ ಈ ಜಾತಿ ಗಣತಿ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ. 2010ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಜಾತಿ ಗಣತಿ ಮಾಡೋ ಬಗ್ಗೆ ಮಾತನಾಡಿದರು. ಆದರೆ ಅವರು ಮಾಡಿರಲಿಲ್ಲ. ಈಗ ಇತ್ತೀಚೆಗೆ ರಾಹುಲ್ ಗಾಂಧಿಗೆ ಈ ಜಾತಿ ಗಣತಿ ಬಗ್ಗೆ ಒಲವು ಹೆಚ್ಚಾಗತೊಡಗಿತ್ತು. ಸತತ 10 ವರ್ಷಗಳಿಂದ ದೂರವಾಗಿ ಈಗ ಮತ್ತೆ 5 ವರ್ಷ ಅಧಿಕಾರವಿಲ್ಲದೆ ಪರಿತಪಿಸುತ್ತಿರುವ ಕಾರಣವೋ ಏನೋ ಗೊತ್ತಿಲ್ಲ. ಜಾತಿಗಳನ್ನ ಹಿಡಿದ್ರೆ ಅಧಿಕಾರ ಸಿಗುತ್ತೋ ಅನ್ನೋ ಲೆಕ್ಕಾಚಾರವೋ ಗೊತ್ತಿಲ್ಲ. ಆದ್ರೆ ಜಾತಿ ಗಣತಿ ಆಗಬೇಕು ಅಂತ ಹೋದಲ್ಲಿ ಬಂದಲ್ಲಿ ಮಾತನಾಡೋಕೆ ಶುರು ಮಾಡಿದ್ರು. ಅಲ್ಲದೆ ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಗಣತಿ ಮಾಡೋದಾಗಿ ವಾಗ್ದಾನ ಬೇರೆ ಕೊಟ್ರು. ಇದರ ಬಳಿಕ ಸ್ವತಂತ್ರ ಭಾರತದಲ್ಲಿ ಮೊದಲ ಜಾತಿ ಗಣತಿ ಅಂತ ನಡೆದದ್ದು ಬಿಹಾರದಲ್ಲಿ. ಜೆಡಿಯು ಆರ್ಜೆಡಿ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಅಧಿಕಾರದಲ್ಲಿದ್ದಾಗ 2022ರಲ್ಲಿ ಜಾತಿ ಆಧಾರಿತ ಸಮೀಕ್ಷೆಗೆ ಅನುಮತಿ ನೀಡಲಾಗಿತ್ತು. ಒಟ್ಟು 214 ಜಾತಿಗಳ ಸಮೀಕ್ಷೆ ನಡೆಸಲಾಗಿತ್ತು. 22 ಪರಿಶಿಷ್ಟ ಜಾತಿಗಳು, 32 ಪರಿಶಿಷ್ಟ ಪಂಗಡಗಳು, 30 ಹಿಂದುಳಿದ ವರ್ಗಗಳು ಮತ್ತು 113 ಅತಿ ಹಿಂದುಳಿದ ವರ್ಗಗಳು ಹಾಗೂ 7 ಮೇಲ್ಜಾತಿಗಳು ಎಂದು ಗುರುತಿಸಲಾಗಿತ್ತು. 75% ಜಾತಿ ಮೀಸಲಾತಿ ಕೋಟಾವನ್ನು ಅಂಗೀಕರಿಸಲಾಗಿತ್ತು. 20% ಪರಿಶಿಷ್ಟ ಜಾತಿ, 2% ಪರಿಶಿಷ್ಟ ಪಂಗಡ, 18% ಹಿಂದುಳಿದ ವರ್ಗಗಳು, 25% ಅತಿ ಹಿಂದುಳಿದ ವರ್ಗಗಳು ಮತ್ತು ಮೇಲ್ಜಾತಿಯಲ್ಲಿನ ಆರ್ಥಿಕ ದುರ್ಬಲರಿಗೆ 10% ಮೀಸಲಾತಿ ನಿಗದಿಪಡಿಸಲಾಯಿತು. ಈ ಮೂಲಕ ಹಿಂದೆ ಇದ್ದ 3% ಒಬಿಸಿ ಕೋಟವನ್ನು ರದ್ದುಗೊಳಿಸಲಾಗಿತ್ತು. ಇನ್ನು ಬಿಹಾರದ ಬಳಿಕ ತೆಲಂಗಾಣ ಸರ್ಕಾರ ಫೆಬ್ರವರಿ 2025ರಲ್ಲಿ ಜಾತಿ ಸಮೀಕ್ಷೆಯ ವರದಿಯನ್ನ ಬಿಡುಗಡೆ ಮಾಡಿತ್ತು. ಈ ವರದಿಯ ಪ್ರಕಾರ ರಾಜ್ಯದ ಒಟ್ಟು ಜನಸಂಖ್ಯೆ 3.70 ಕೋಟಿ. ಇದರಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯವನ್ನು ಹೊರತುಪಡಿಸಿ ಹಿಂದುಳಿದ ವರ್ಗಗಳ ಪಾಲು 46.25ರಷ್ಟಿದೆ. ನಂತರ ಪರಿಶಿಷ್ಟ ಜಾತಿಗಳು 17.43ರಷ್ಟು, ಪರಿಶಿಷ್ಟ ಪಂಗಡಗಳು 10.45ರಷ್ಟು, ಮುಸ್ಲಿಂ ಹಿಂದುಳಿದ ವರ್ಗಗಳು 10.8ರಷ್ಟು ಮತ್ತು ಇತರ ಜಾತಿಗಳು 13.31ರಷ್ಟು ಇವೆ ಅಂತ ತೆಲಂಗಾಣ ಸರ್ಕಾರ ಮಾಹಿತಿ ಹೊರಹಾಕಿತ್ತು. ಈ ಸಮೀಕ್ಷೆಯ ವರದಿ ಬಳಿಕ ಹಿಂದುಳಿದ ವರ್ಗಗಳ ಮೀಸಲಾತಿ ಕೋಟವನ್ನು 23% 42ಕ್ಕೆ ಹೆಚ್ಚಿಸಲು ರೆಡ್ಡಿ ಸರ್ಕಾರ ಮಸೂದೆಯನ್ನ ತಂದಿತ್ತು.
ಇನ್ನು ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ 2014ರಲ್ಲಿ ಅಂದಿನ ಸಿದ್ದರಾಮಯ್ಯ ಸರ್ಕಾರ ಜಾತಿ ಸಮೀಕ್ಷೆ ನಡೆಸಿತ್ತು. ಅದಕ್ಕೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಎಂದು ಹೆಸರಿಡಲಾಯಿತು. ಅದರ ವರದಿ 2017ರಲ್ಲಿ ಸಿದ್ಧವಾಗಿತ್ತು. ಆದರೆ ಅದನ್ನ ಆವತ್ತು ಸಿದ್ದರಾಮಯ್ಯ ಸರ್ಕಾರ ಸ್ವೀಕಾರ ಮಾಡಲಿಲ್ಲ. ವಾಸ್ತವವಾಗಿ ಈ ಸಮೀಕ್ಷೆ ತಮ್ಮ ಸಮುದಾಯವನ್ನ OBC ಅಥವಾ SC/STಗೆ ಸೇರಿಸಬೇಕೆಂದು ಒತ್ತಾಯಿಸುತ್ತಿದ್ದವರಿಗೆ ಒಂದು ದೊಡ್ಡ ಅವಕಾಶವಾಯಿತು. ಅವರಲ್ಲಿ ಹೆಚ್ಚಿನವರು ತಮ್ಮ ಉಪಜಾತಿಯ ಹೆಸರನ್ನ ಜಾತಿ ಅಂಕಣದಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಇದರಿಂದಾಗಿ ಕರ್ನಾಟಕದಲ್ಲಿ 192ಕ್ಕೂ ಹೆಚ್ಚು ಹೊಸ ಜಾತಿಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡವು. 10ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಸರಿಸುಮಾರು 80 ಹೊಸ ಜಾತಿಗಳು ಇವೆ ಅಂತ ಅಂಕಿ ಅಂಶಗಳು ಹರಿದಾಡ್ತಿವೆ. ಒಂದೆಡೆ OBCಗಳ ಸಂಖ್ಯೆಯಲ್ಲಿ ಭಾರೀ ಏರಿಕೆ ಕಂಡುಬಂದರೆ ಮತ್ತೊಂದೆಡೆ ಲಿಂಗಾಯತ ಮತ್ತು ಒಕ್ಕಲಿಗದಂತಹ ಪ್ರಮುಖ ಸಮುದಾಯಗಳ ಜನರ ಸಂಖ್ಯೆ ಕಡಿಮೆಯಾಯಿತು. ಇದಾದ ನಂತರ ಇದು ವಿವಾದದ ಕೇಂದ್ರ ಬಿಂದುವಾಯಿತು. ಈಗ ಈ ಜಾತಿ ಗಣತಿ ವರದಿಯ ಚರ್ಚೆ ಮತ್ತೊಮ್ಮೆ ನಡೆಯಲಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ನಡೆಸಿದ್ರೆ ರಾಜ್ಯ ಸರ್ಕಾರದ ಈ ವರದಿ ಅನುಷ್ಠಾನಕ್ಕೆ ಅಧಿಕಾರ ಇರುತ್ತೋ ಇಲ್ಲವೋ ಎಂಬ ಬಗ್ಗೆ ಕಾನೂನು ತಜ್ಞರ ಮೊರೆ ಹೋಗೋ ಸಾಧ್ಯತೆ ಇದೆ. ಇನ್ನು ಕೆಲ ಕಾನೂನು ಪಂಡಿತರ ಪ್ರಕಾರ ಸಂವಿಧಾನದ 7ನೇ ಪರಿಚ್ಛೇದದ ಪ್ರಕಾರ ಮೀಸಲಾತಿಯಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರವೇ ಮಾಡಬೇಕು. ಹೀಗಾಗಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಎಂಬುದು ಸದ್ಯದ ಕುತೂಹಲ. ಇದೆಲ್ಲ ಸರಿ, ವಿವಿಧತೆಯಲ್ಲಿ ಏಕತೆ ಅಂತ ಸಾರುವ ಮಂತ್ರ ಮಾಂಗಲ್ಯವನ್ನ ಕಟ್ಟುತ್ತಾ ಒಂದು ಕಡೆ ಜಾತಿಯನ್ನ ವಿರೋಧಿಸುತ್ತಾ ಮತ್ತೊಂದು ಕಡೆ ಜಾತಿ ಗಣತಿ ಮಾಡ್ತೀವಿ ಅಂತಿರೋ ಈ ರಾಜಕೀಯ ನಾಯಕರ ಗೊಂದಲದಲ್ಲಿ ಅನುಕೂಲ ಮತ್ತು ಅನಾನುಕೂಲಗಳೇನು ಅಂತ ನೋಡೋದಾದ್ರೆ, ಜಾತಿ ಗಣತಿಯು ಸಮಾಜದಲ್ಲಿನ ಜಾತಿಗಳ ಮಧ್ಯೆ ಕಿಡಿ ಹಚ್ಚುವ ಅಪಾಯ ದೊಡ್ಡ ಮಟ್ಟದಲ್ಲಿದೆ. ಒಂದೆಡೆ ಜಾತಿ ನಿರ್ಮೂಲನೆಯಾಗಬೇಕು ಅಂತ ಭಾಷಣ ಮಾಡೋ ಇದೇ ಬಿಳಿ ಬಟ್ಟೆಯ ರಾಜಕಾರಣಿಗಳು ಮತ್ತೊಂದು ಕಡೆ ಜಾತಿಯನ್ನ ಗುರುತಿಸಿ ನಿನ್ನನ್ನ ನಾನು ಉದ್ಧಾರ ಮಾಡ್ತೀನಿ ಅಂತ ಈ ಬಿಳಿ ಅಂಗಿ ಮೇಲೆ ಜಾಕೆಟ್ ತೊಡ್ತಿದ್ದಾರೆ. ಮುಂದೆ ಇದು ಜಾತಿಗಳ ನಡುವಿನ ವೈಷಮ್ಯ ಹಾಗೂ ಅಸಹನೆ ಹೆಚ್ಚೋಕು ಕಾರಣವಾಗಬಹುದು. ಇನ್ನೊಂದು ವಿಚಾರ ಅಂದರೆ ಸರ್ಕಾರದ ಸವಲತ್ತು ಮತ್ತು ಪ್ರಯೋಜನಗಳನ್ನು ಪಡೆಯಲು ಈ ಜಾತಿ ಅನ್ನೋದು ವರದಾನವಾಗಬಾರದು. ಅರ್ಹತೆ ಮೇಲೆ ಅದನ್ನು ಪಡೆಯಬೇಕು ಅಲ್ವಾ? ಹಾಗೆ ನೋಡಿದರೆ ಈ ಜಾತಿ ಗಣತಿ ಅನ್ನೋದು ಕೇವಲ ರಾಜಕೀಯ ಪ್ರೇರಿತ ಅಷ್ಟೇ. ಯಾಕಂದರೆ ಜಾತಿಗಳಿಗೆ ಸಮಾನ ಅವಕಾಶ, ಸವಲತ್ತು, ಸೀಟು, ಸ್ವೀಟು ಇವೆಲ್ಲ ಯಾವುದೇ ರಾಜಕೀಯ ಪಕ್ಷವಾದರೂ ಸರಿ ತಮಗೆ ರಾಜಕೀಯ ಲಾಭವಿಲ್ಲದೆ ಕೊಡಲಾರರು. ಇದು ಮುಂದೇನಾಗುತ್ತೆ ಅಂದರೆ ರಾಜಕೀಯದಲ್ಲಿ ಅವನಿಗೆ ಅರ್ಹತೆ ಇರಲಿ ಬಿಡಲಿ, ಅಲ್ಲಿ ಜಾತಿ ಒಂದೇ ಬಹುಮುಖ್ಯ ಪಾತ್ರ ವಹಿಸೋ ಸ್ಥಿತಿ ನಿರ್ಮಾಣವಾಗಬಹುದು. ಈಗಾಗಲೇ ತಮ್ಮ ಸಮುದಾಯದ ವ್ಯಕ್ತಿಗೆ ಸಚಿವ ಸ್ಥಾನ ಸಿಗಬೇಕು, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರಾಗಬೇಕು, ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಬೇಕು ಅಂತ ಈಗಾಗಲೇ ಒತ್ತಡ ಹೇರುತ್ತಾ ಸರ್ಕಾರ ಅಥವಾ ಆ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನಗಳು ನಡೀತಿವೆ. ನೀವು ಕೂಡ ಆಗಾಗ ನೋಡ್ತಲೇ ಇರ್ತೀರಾ. ಈಗ ಇದು ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಕೂಡ ಅರ್ಹತೆಯನ್ನು ಬಿಟ್ಟು ನಮ್ಮ ಜಾತಿಯವನೇ ಆಗಬೇಕು ಅಂತ ಜನ ಜಗಳಕ್ಕೆ ನಿಲ್ಲೋದಿಲ್ಲ ಅನ್ನೋ ಗ್ಯಾರಂಟಿ ಏನು? ಸ್ನೇಹಿತರೆ, ಜಿತ್ನಾ ಆಬಾದಿ ಉತ್ನಾ ಹಕ್ ಅನ್ನೋದು ಹೇಗೆ ಒಂದು ದೇಶವನ್ನ ಹಳ್ಳ ಹಿಡಿಸುತ್ತೆ ಅನ್ನೋದನ್ನ ನಾವು ಲೆಬನಾನ್ ಎಂಬ ದೇಶವನ್ನ ನೋಡಿ ಕಲಿಬೇಕು. ಲೆಬನಾನ್ ಅರಬ್ ಜಗತ್ತಿನಲ್ಲೇ ಈ ದೇಶ ಅದೊಂದು ಕಾಲಕ್ಕೆ ಅತ್ಯಂತ ಶ್ರೀಮಂತ ಮತ್ತು ಅಭಿವೃದ್ಧಿ ಹೊಂದಿದ್ದಂತಹ ದೇಶ ಎನಿಸಿಕೊಂಡಿತ್ತು. ಆದರೆ ಅದೇ ಲೆಬನಾನ್ ಇವತ್ತು ಬಡತನ, ನಿರುದ್ಯೋಗ ಮತ್ತು ರಾಜಕೀಯ ಅಸ್ಥಿರತೆಯಿಂದ ಸೊರಗಿ ಕಂಗಾಲಾಗಿ ಸದಾ ಕದನ ಭೂಮಿಯಾಗಿ ಮಾರ್ಪಟ್ಟು ಬಿಟ್ಟಿದೆ. ಸಿರಿಯಾ ಮತ್ತು ಇಸ್ರೇಲ್ ದೇಶಗಳನ್ನು ಗಡಿಯಾಗಿ ಹೊಂದಿರುವ ಈ ದೇಶದಲ್ಲಿ ಈಗ ಭಯೋತ್ಪಾದನೆ ಅನ್ನೋದು ಇಲ್ಲಿನ ಜನರನ್ನ ಮುಕ್ಕಿಬಿಟ್ಟಿದೆ. ಮೊದಲ ವಿಶ್ವ ಯುದ್ಧದಲ್ಲಿ ಫ್ರಾನ್ಸ್ ಈ ದೇಶವನ್ನ ತನ್ನ ವಶ ಮಾಡಿಕೊಂಡಿತ್ತು. ಬಳಿಕ 1943ರಲ್ಲಿ ಈ ದೇಶ ಫ್ರಾನ್ಸ್ನಿಂದ ಸ್ವತಂತ್ರ ಹೊಂದಿತ್ತು. ಆದರೆ ಈ ಫ್ರಾನ್ಸ್ ಕಿಡಿಗೇಡಿಗಳು ಇಲ್ಲೊಂದು ಕಿಡಿ ಹಚ್ಚಿ ಇಲ್ಲಿಂದ ಹೊರಟು ಹೋಗಿದ್ರು. ಅದೇ ಸಾಮಾಜಿಕ ನ್ಯಾಯ ಎಂಬ ಕನ್ನಡಿಯೊಳಗಿನ ಗಂಟು ಇಲ್ಲಿನ ಜನರ ಕೈಗೂ ಕೊಟ್ಟು ಹೋಯಿತು. ಅಂದ್ರೆ ಎಷ್ಟು ಜನಸಂಖ್ಯೆ ಇದೆಯೋ ಅದರ ಆಧಾರದಲ್ಲಿ ಅಧಿಕಾರದ ಹಂಚಿಕೆ ಮಾಡುವುದು ಮತ್ತು ಆಡಳಿತದಲ್ಲಿ ಎಲ್ಲ ಸಮುದಾಯದವರಿಗೂ ಅವಕಾಶ ಮಾಡಿಕೊಡುವ ಒಂದು ಕಾನೂನನ್ನ ಮಾಡಿ ಫ್ರಾನ್ಸ್ ಅಲ್ಲಿಂದ ಎದ್ದು ಹೋಯಿತು. ಇನ್ನು ಲೆಬನಾನ್ನಲ್ಲಿ 67% ಮುಸ್ಲಿಮರಿದ್ದಾರೆ. ಈ 67%ರಲ್ಲಿ 31% ಶಿಯಾಗಳಿದ್ರೆ 32% ಸುನ್ನಿಗಳಿದ್ದಾರೆ. ಉಳಿದವರಲ್ಲಿ ಅಲಾವಿ, ಇಸ್ಮಾಯಿಲಿ ಸೇರಿ ಇತರೆ ಮುಸ್ಲಿಂ ಉಪ ಪಂಗಡಗಳು ಇಲ್ಲಿದ್ದಾರೆ. ಇನ್ನು 32% ಇಲ್ಲಿ ಕ್ರಿಶ್ಚಿಯನ್ನರಿದ್ದಾರೆ. ಇದರಲ್ಲೂ ಬೇರೆ ಬೇರೆ ಉಪ ಪಂಗಡದ ಅಂದರೆ ಗ್ರೀಕ್ ಆರ್ಥೋಡಿಕ್ಸ್ ಮತ್ತು ರೋಮನ್ ಕ್ಯಾಥೋಲಿಕ್ನಂತಹ ಪಂಗಡದವರು ಇದ್ದಾರೆ. ಹೀಗಾಗಿ ಇಲ್ಲಿನ ಅಧಿಕಾರ ಮತ್ತು ಆಡಳಿತಾಧಿಕಾರವನ್ನ ಜನಸಂಖ್ಯೆಯ ಆಧಾರದಲ್ಲಿ ಎಲ್ಲರಿಗೂ ಹಂಚಲಾಗ್ತಿದೆ. 128 ಪಾರ್ಲಿಮೆಂಟ್ ಸ್ಥಾನಗಳಲ್ಲಿ ಯಾವ್ಯಾವ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟಷ್ಟು ಸಂಖ್ಯೆಯ ಸಂಸದರನ್ನ ಅಲ್ಲಿ ಅಧಿಕಾರವನ್ನ ಹಂಚಿಕೆ ಮಾಡಲಾಗಿದೆ.
ಮ್ಯಾರನೈಟ್ ಕ್ರೈಸ್ತ ಸಮುದಾಯದವನೇ ಇಲ್ಲಿ ಅಧ್ಯಕ್ಷನಾಗಬೇಕು. ಸುನ್ನಿ ಮುಸ್ಲಿಂ ಜನಾಂಗದ ವ್ಯಕ್ತಿಯೇ ಇಲ್ಲಿ ಪ್ರಧಾನಿಯಾಗಬೇಕು. ಶಿಯಾ ಜನಾಂಗದ ವ್ಯಕ್ತಿಯೇ ಇಲ್ಲಿ ಪಾರ್ಲಿಮೆಂಟ್ ಸ್ಪೀಕರ್ ಆಗಬೇಕು. ವಿಚಿತ್ರ ಅಂದರೆ ಈ ಲಿಸ್ಟ್ನಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಇದರಿಂದ ಅಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಅಧಿಕಾರಕ್ಕೆ ಬರುವ ವ್ಯಕ್ತಿ ತನ್ನ ಜನಾಂಗದ ಬಗ್ಗೆ ಯೋಚನೆ ಮಾಡೇ ಮಾಡ್ತಾನೆ ಮತ್ತು ತನ್ನ ಅಧಿಕಾರದ ಬಗ್ಗೆ ಯೋಚನೆ ಮಾಡ್ತಾನೆ ಹೊರತು ದೇಶದ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಆಯಾ ಕ್ಷೇತ್ರಕ್ಕೆ ಅದೇ ಜನಾಂಗದ ವ್ಯಕ್ತಿಯೇ ಆಯ್ಕೆ ಆಗಬೇಕು ಅಂತ ಫಿಕ್ಸ್ ಮಾಡಿರೋದ್ರಿಂದ ಅಲ್ಲಿ ಕಾಂಪಿಟೇಷನ್ನೇ ಇಲ್ಲ. ಹೀಗಾಗಿ ಆ ಜನಾಂಗದವರು ಬಿಟ್ಟು ಬೇರೆ ಯಾರೂ ಆ ಕ್ಷೇತ್ರದ ಬಗ್ಗೆ ತಲೆನೇ ಕೆಡಿಸಿಕೊಳ್ಳೋದಿಲ್ಲ. ಅಲ್ಲಿ ಕೇವಲ ಆ ಜನಾಂಗದ ಮೆಚ್ಚುಗೆಯನ್ನು ಗಳಿಸಿದರೆ ಸಾಕು. ಇದರಿಂದ ಅಲ್ಲಿ ಭ್ರಷ್ಟಾಚಾರ, ಜನಾಂಗೀಯ ದ್ವೇಷ, ರಾಜಕೀಯ ಅಸ್ಥಿರತೆ ಇವತ್ತು ತಾಂಡವವಾಡ್ತಿದೆ. ಹಂಗಿದ್ದ ದೇಶ ಈಗ ಹಿಂಗಾಗಿದೆ. ಇದೊಂದು ಉದಾಹರಣೆ ಅಷ್ಟೇ. ಇದಿಷ್ಟು ಜಾತಿ ಗಣತಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.